ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್‌ಗೋಸ್ಕರ ಒಂದು ಅಜ್ಜಿ ಮಾಡ್ತಿದ್ದಂಥ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಯೂನೀಕ್ ಆಗಿದೆ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು 1 ತಿಂಗಳವರೆಗೂ ರೆಫ್ರಿಜಿರೇಟರ್ ಇಲ್ಲದೇನೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಅಷ್ಟು ಯೂಸ್ಫುಲ್ ಆಗಿರುವಂಥ ಒಂದು ರೆಸಿಪಿ ಇದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ನೀವು ಅಳತೆ ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅದನ್ನು ನೋಡಿಕೊಂಡು ತೊಗೊಳ್ಳಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕಬೇಕು. ಹಾಗೆ ಕಡಲೆ ಬೀಜನ ನಾನು ಈ ಹಂತದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಆಮೇಲೆ ಕೂಡ ಕರೆದು ಸಪ್ರೇಟಾಗಿ ಎತ್ತಿಟ್ಕೊಂಡು ಅನ್ನ ಕಲಸುವಾಗ ಹಾಕ್ಕೊಳ್ಬೋದು. ಬಟ್ ಅಜ್ಜಿ ಇದೇ ಥರ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ನಾನು ಕೂಡ ಹೀಗೇ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಇದು ಹುಳಿ ಎಲ್ಲ ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ಅನ್ನದ ಮಧ್ಯ ಹುಳಿ ಮತ್ತು ಖಾರ ಇರೋ ಕಡಲೆ ಬೀಜ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತುಂಬ ಇಷ್ಟ ಆಗುತ್ತೆ ಕೂಡ. ನನಗಂತೂ ಅಜ್ಜಿ ನೆನಪು ಬರೋ ಥರ ಅನಿಸುತ್ತೆ. ಸೊ ಅದಕ್ಕೆ ನಾನು ಇವಾಗಲೇ ಹಾಕ್ಕೊಂಡೆ. ಹಾಗೆ ಇದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ನಂತರ ಸಿಪ್ಪೆ ತೆಗೆದು ಸ್ವಲ್ಪ ಕ್ರಷ್ ಮಾಡಿರೋ ಅಂಥ ಒಂದು ಗೆಡ್ಡೆ, ದೊಡ್ಡ ಬೆಳ್ಳುಳ್ಳಿ ಗೆಡ್ಡೆನ ಪೂರ್ತಿಯಾಗಿ ಸಿಪ್ಪೆ ಬಿಡಿಸಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹ್ಯಾಂಡ್ಫುಲ್ಲಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್. ಮತ್ತು ಒಣಮೆಣಸಿನ್ಕಾಯಿ ಒಂದು 5-6 ಗುಂಟೂರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಿಡಿಸಿ. ಅಂದರೆ ಬೀಜ ಬಿಟ್ಟರೆ ಇದು ಸ್ವಲ್ಪ ಖಾರ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ. ಇದೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಆಗ್ತಿದ್ದಂಗೆ ನಾನು 1-2 ಹಿಡಿಯಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಬೇಗ ಹುಳಿ ಬಿಡಲಿ ಅನ್ನೋ ಕಾರಣಕ್ಕೆ ತಣ್ಣೀರಲ್ಲಿ ಕೂಡ ನೆನೆ ಹಾಕ್ಕೊಳ್ಬೋದು. ನಂತರ ಇದನ್ನು ನಾನು ಚೆನ್ನಾಗಿ ಕಿವುಚಿ ಪೂರ್ತಿಯಾಗಿ ರಸ ಬಿಡೋ ಥರ ಕಿವುಚ್ಬಿಟ್ಟು ಅದನ್ನು ಈ ಥರ ಜರಡಿ ಮಾಡಿ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಎಷ್ಟು ತೆಳು ಇರಬೇಕು, ಎಷ್ಟು ಲಿಕ್ವಿಡ್ ಇರಬೇಕು ಅಂತ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾವು ರೆಗ್ಯುಲರಾಗಿ ಮಾಡೋದ್ರಿಂದ ನಾನು 2 ಮುಷ್ಟಿ ಹುಣಸೆ ಹಣ್ಣಿಗೆ 2 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕಿವುಚಿ ಹಾಕ್ಕೊಂಡೆ. ನಂತರ ಇನ್ನೊಂದು 250 ml ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಮತ್ತೊಮ್ಮೆ ಕಿವುಚಿ ಈ ಥರ ನೀಟಾಗಿ ಸ್ಟ್ರೈನ್ ಮಾಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಹುಣಸೆ ರಸನ. ಇದು ಚೆನ್ನಾಗಿ ರಸ ಬಿಡೋವರೆಗೂ ಕುದಿಬೇಕಾಗುತ್ತಲ್ವ, ಸೊ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಒಂದು 2-3 ನಿಮಿಷ ಕುದಿ ಬಂದ ಮೇಲೆ ನಾನು ಇದಕ್ಕೆ 2.5 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಎಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಇರೋವಂಥ ಐಟಮ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡೋ ಅಂಥ ರೆಸಿಪಿ. ಇದನ್ನು ನಾವು ಹಬ್ಬಗಳಲ್ಲಿ, ಈ ಮಾರಿ ಹಬ್ಬ ಅಥವಾ ಊರಲ್ಲಿ ಬಂಡಿ ಹಬ್ಬಗಳು ಮಾಡ್ತಾರಲ್ವ, ಆವಾಗ 1 ವೀಕ್ ಬಿಫೋರು ನಾವು ಒಗ್ಗರಣೆ ಏನೂ ಹಾಕೋ ಥರ ಇರಲ್ಲ 1 ವೀಕು. ಸೊ ಅವಾಗೇನು ಮಾಡಬೇಕಾಗುತ್ತೆ ಅಂದರೆ ಈ ಥರ ಒಗ್ಗರಣೆ ಹಾಕಿ ಹುಳಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಹುಳಿ ಗೊಜ್ಜೆಲ್ಲ 1 ವೀಕ್ವರೆಗೂ ಆಗ್ತಿತ್ತು. ಮತ್ತು ನಾವೆಲ್ಲ ಅಜ್ಜಿ ಮನೆಗೆ ಹೋದಾಗ ನಾವು ಹಬ್ಬ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲರಿಗೂ ಒಂದು ಲಂಚ್ ಬಾಕ್ಸ್ ಅಥವಾ ಟಿಫಿನ್ ಬಾಕ್ಸಲ್ಲಿ ಈ ಥರ ಅದನ್ನು ಹಾಕಿ ಕೊಡೋರು. ತುಂಬಾ ಚೆನ್ನಾಗಿರ್ತಾಯಿತ್ತು. ಅಜ್ಜಿ ಕೈ ಟೇಸ್ಟ್ ಅಂತೂ ಕೇಳಬೇಕಾ, ಅಷ್ಟೊಂದು ಡಿಲೇಷಿಯಸ್ ಆಗಿರ್ತಾಯಿತ್ತು. ಇವಾಗ ಇದೊಂದು 20 ನಿಮಿಷ ಫಸ್ಟ್ ಟೈಮ್ ಕುದೀತು. ಇದನ್ನು ಮಧ್ಯ ಮಧ್ಯೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತಳ ಹಿಡಿದ್ಬಿಡುತ್ತೆ. ನಾವೆಷ್ಟೇ ದಪ್ಪ ತಳ ಪಾತ್ರೆ ತೊಗೊಂಡ್ರೂ ಕೂಡ ಇದು ತಳ ಹಿಡಿಯುತ್ತೆ. ಸೊ ಇದನ್ನು ಮುಂದೆನೇ ನಿಂತ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಅಂದರೆ ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇವಾಗ ರುಚಿ ನೋಡಿಕೊಂಡು ನಾನು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಕಲ್ಲುಪ್ಪನ್ನ ಹಾಕಬೇಡಿ. ಹುಣಸೆ ರಸ, ಖಾರದ ಪುಡಿ ನಾವು ಮೊದಲೇ ಹಾಕಿರ್ತೀವಿ ಮತ್ತು ನೀರಿನಂಶ ಜಾಸ್ತಿ ಇಲ್ಲದೆ ಇರೋ ಕಾರಣಕ್ಕೆ ನಾವು ಪುಡಿ ಉಪ್ಪನ್ನ ಹಾಕ್ಕೊಳ್ಬೇಕು. ತಳ ಹಿಡಿದೇ ಇರೋ ಥರ ನಾವು ಒಂದು ಅರ್ಧ ಗಂಟೆಯಿಂದ 2 ಗಂಟೆ ಟೈಮ್ವರೆಗೂ ಕುದಿಸ್ಬೇಕು. ಅಂದರೆ ನಾವು ಕ್ವಾಂಟಿಟಿ ಮೇಲೆ ನಮ್ಮ ಅಜ್ಜಿ ತುಂಬ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ರು. 1-2-3 ಅವರ್ಸ್ ಆಗ್ತಾಯಿತ್ತು. ಇದನ್ನು ನಾನು ಮಾಡೋದಕ್ಕೆ 30 ಮಿನಿಟ್ಸ್ ಆಯಿತು. ಒಂದು ಸತಿ ಇದನ್ನು ಮಾಡಿಕೊಂಡ್ರೆ ನಾವು 1 ಮಂತ್ವರೆಗೂ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಗ್ಲಾಸ್ ಕಂಟೈನರಲ್ಲಿ ಅಥವಾ ಜಾಡಿಗಳಲ್ಲಿ ನಾವು ಇದನ್ನು ಎತ್ತಿಟ್ಕೊಳ್ಬೋದು. 1 ಮಂತ್ವರೆಗೇನೂ ಕೆಡಲ್ಲ ಇದು. 1 ಮಂತ್ ಮೇಲೆ ಆದ್ರೂ. ಮತ್ತು ಇದು ಎಷ್ಟು ಹಳತಾಗುತ್ತೆ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಇವಾಗ ಇದು ಒಂದು 20-30 ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ತಳ ಹಿಡಿದೇ ಥರ ನೋಡಿಕೊಂಡು ಕುದಿಸಿ ಆದಮೇಲೆ ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ನಾನು ಇದನ್ನು ಕಲಿಸ್ಕೊಳ್ಳೋದಕ್ಕೆ ಇದ್ರ ಟೇಸ್ಟ್ ಎನ್ಹಾನ್ಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ಅಡಿಷನಲ್ ಆಗಿ
ಕಲಿಸ್ಬೇಕಾದ್ರೆ ಈ ಥರ ಪುಡಿಗಳನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಈ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನು ಅಂದರೆ ಮೇಲ್ಗಡೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಕರಿ ಎಳ್ಳು ತೊಗೊಂಡ್ರೂ ನಡೆಯುತ್ತೆ. ಆದರೆ ಎಳ್ಳು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಹಸಿಯಾಗಿ ಎಳ್ಳನ್ನು ನಾವು ಯಾವುದಕ್ಕೂ ಯೂಸ್ ಮಾಡಲ್ಲ. ಸೊ ನಾನು ಅದು ಸ್ವಲ್ಪ ಈ ಥರ ಚಿಟಪಟ ಸಿಡಿಯೋವರೆಗೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು 30 ಸೆಕೆಂಡ್ಸಲ್ಲಿ ಎಳ್ಳು ಬಿಸಿ ಆಗಿಬಿಡುತ್ತೆ. ಒಂದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ತೊಗೊಂಡಿದ್ದೆ, ಅಮ್ಮ ಇಷ್ಟೊತ್ತು ಸಾಕಾಗಲ್ಲ ಅಂತ ಒಂದು 4-5 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡ್ಬಿಟ್ರು. ನನ್ನ ತಮ್ಮನಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನನ್ನ ಬ್ರದರ್ಗೆ ಎಳ್ಳು ಪುಡಿ ಅಂದರೆ ತುಂಬಾ ಇಷ್ಟ. ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಸೊ ಅಮ್ಮ ಇರಲಿ ಅವ್ರು ಬರ್ತಾರಲ್ವಾ ಅಂತ ಹೇಳಿ ಅದನ್ನು ಹಾಗೇನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಟ್ರು ಅಷ್ಟೇ. ಇವಾಗ ಒಂದು 2 ನಿಮಿಷ ಇದು ಕೂಡ ಚೆನ್ನಾಗಿ ಸಿಡಿಬೇಕಲ್ವ, ಅದಕ್ಕೆ ಒಂದು 2 ನಿಮಿಷ ಅವರೇನೆ ಚೆನ್ನಾಗಿ ಫ್ರೈ ಮಾಡಿದ್ರು. ಮತ್ತು ಸ್ವಲ್ಪ ಎಳ್ಳನ್ನು ಹಾಕಿ ಇದು ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಿದ್ರೆ ಬೇಗನೆ ಕಪ್ಪಾಗಿಬಿಡುತ್ತೆ ಮತ್ತು ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೆ ಒಂದು 2 ನಿಮಿಷ ಅದನ್ನು ನೋಡ್ಕೊಂಡು ಫ್ರೈ ಮಾಡಬೇಕು. ಇವಾಗ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡೆ. ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಅಂಟ್ಕೊಳ್ಳುತ್ತೆ, ಬಿಸಿ ಇದ್ದರೆ ಈ ಥರ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕೂಲ್ ಆದಮೇಲೆ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಒಂದು 2 ಗ್ರೈಂಡಿಂಗ್ ಅಷ್ಟೇ, ತರಿಯಾಗಿ ಪುಡಿ ಆದರೆ ಸಾಕಾಗುತ್ತೆ. ಇವಾಗ ಎಳ್ಳು ಫ್ರೈ ಮಾಡಿದ ಪಾತ್ರೆಗೆ ನಾನು ಅಷ್ಟೇ ಪ್ರಮಾಣದಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೆ. ಅದು ಮೆತ್ತಗಿದ್ರೆ ಬಿಸಿಯಾಗಲಿ ಅಂತ ಎಳ್ಳು ಫ್ರೈ ಮಾಡಿದ ಪಾತ್ರೆಗೆ ಹಾಕ್ಕೊಂಡು ನಾನು ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತರಿಯಾಗಿ ಆದರೆ ಸಾಕು. ನಾನು ಮಿಕ್ಸ್ ಮಾಡೋಣ ಅಂತ ಹೇಳ್ತಾ ಇದ್ದೆ, ಅಮ್ಮ ಇಲ್ಲ ಬೇಡ, ಅದಕ್ಕೆ ಎಳ್ಳಿಗೆ ಬೆಲ್ಲ ಹಾಕ್ಕೊಂಡು ತಿನ್ನೋಕ್ಕಾಗುತ್ತೆ, ಸಪ್ರೇಟಾಗಿ ಇಡು ಅಂತ ಹೇಳಿದ್ರು. ಸೊ ಅದನ್ನೇ ಹಾಗೇ ಒಂದು ಸಪ್ರೇಟಾಗಿ ಬಾಕ್ಸಲ್ಲಿಟ್ಟೆ. ಇವಾಗ ರೆಡಿಯಾಗಿದ್ದಿದ್ದು ಅನ್ನಕ್ಕೆ, ಇದು ಅನ್ನನ ಬಸ್ಕೊಂಡಿದ್ದಿದ್ದು ಅಂದರೆ ನೀರು ಹಾಕಿ ಗಂಜಿ ತೆಗೆದಿರೋ ಅಂಥ ರೈಸ್ ಇದು. ಕುಕ್ಕರ್ ರೈಸಲ್ಲಿ ಅಷ್ಟೊಂದು ಫ್ಲೇವರ್ ಅಂತ ಅನಿಸಲ್ಲ. ಅನ್ನನ ಈ ಥರ ನೀರಿಗೆ ಹಾಕಿ ಗಂಜಿ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಘಮ್ ಅಂತ ಇರುತ್ತೆ ಅನ್ನ, ಅಷ್ಟು ಒಳ್ಳೆ ಸುವಾಸನೆ ಇರುತ್ತೆ. ಸೊ ಆ ಅನ್ನನ ಸ್ವಲ್ಪ ಆರ್ಸೋಕ್ಕೆ ಒಂದು ಪಾತ್ರೆ ಒಳಗಡೆ ಹಾಕಿ ಇಟ್ಟಿದ್ರು. ಅನ್ನ ಇನ್ನೂ ಕೂಲ್ ಆಗಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ನಾನು ಮಾರ್ನಿಂಗ್ ಎದ್ದೇಳ್ಬೇಕಾದ್ರೆ ಲೇಟಾಗಿತ್ತು ಅನ್ನೋ ಕಾರಣಕ್ಕೆ ಅನ್ನನ ಅಮ್ಮನೇ ಮಾಡಿಬಿಟ್ಟಿದ್ರು. ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ, ಅದಕ್ಕೆ ನೋಡಿ ಗ್ರೇವಿ ಈ ಥರ ಚೆನ್ನಾಗಿ ಫ್ರೈ ಆದರೆ ಈ ಥರ ರೆಡಿಯಾಗಿ ಎಣ್ಣೆ ಬಿಟ್ಟು ಚೆನ್ನಾಗಿ ರೆಡಿಯಾಗಿತ್ತು. ಸೊ ಅನ್ನ ಬಿಸಿ ಇರಬೇಕಾದ್ರೆ ಅದಕ್ಕೇ ಗ್ರೇವಿನ ಅಂದರೆ ಹುಳಿಗೊಜ್ಜನ್ನ ಹಾಕಿ ಅಮ್ಮ ಕಲಿಸ್ತಾ ಇದ್ರು. ಇದು ಅಜ್ಜಿ ಮಾಡಿದ್ರೆ 5 ಸ್ಟಾರ್ಸ್ ರೇಟಿಂಗ್ ಇರುತ್ತೆ. ಅಮ್ಮ ಮಾಡಿದ್ರೆ 4.5 ರೇಟಿಂಗ್ ಕೊಡ್ಬೋದು. ಬಟ್ ನಾನು ಮಾಡಿದ್ರೆ 3.5 ರೇಟಿಂಗ್ ಕೊಡ್ಬೋದು, ಆ ಥರ ಇರುತ್ತೆ. ಅಂದರೆ ಇದು ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ಸ್ ಕೊಟ್ಟಿರೋ ರೇಟಿಂಗ್. ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಸಾಂಪ್ರದಾಯಿಕ ರೆಸಿಪಿಗಳನ್ನು ನೀವು ಕೂಡ ಒಂದು ಸತಿ ಆದರೂ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಅಮ್ಮ ನೋಡಿ ಕೈ ಬಿಸಿ ಹಿಡಿಯಲ್ಲ ಅಂದ್ರೂ ಕಷ್ಟಪಟ್ಕೊಂಡು ಕಲಿಸ್ತಾ ಇದ್ರು. ಹಾಗೆಯೇ ಈ ಥರ ಸಾಂಪ್ರದಾಯಿಕ ರೆಸಿಪಿಗಳಿಗೆ, ಯುನೀಕ್ ಆಗಿರೋ ರೆಸಿಪಿಗಳಿಗೆ ಮತ್ತು ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳಿಗೆ ನೀವು ಪೂರ್ತಿಯಾಗಿ ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಈ ಥರ ಏನಾದರೂ ಸ್ಪೆಷಲ್ ಆಗಿರೋದನ್ನು ನಾನು ವಿಡಿಯೋ ಮೂಲಕ ನಿಮಗೆ ಸರ್ವ್ ಮಾಡೋಕ್ಕೋಸ್ಕರ ಈ ಚಾನಲನ್ನು ಓಪನ್ ಮಾಡಿರೋದು. ಸೊ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಪೂರ್ತಿಯಾಗಿ ವಿಡಿಯೋನ ನೋಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದು ಪೂರ್ತಿಯಾಗಿ ಕಲಸಿ ಆಗ್ತಾ ಬಂತು. ಇದು ಸ್ವಲ್ಪ ಕೂಡ ವೈಟ್ ರೈಸ್ ಕಾಣದೇ ಇರೋ ಥರ ನೀಟಾಗಿ ಅಮ್ಮ ಮಿಕ್ಸ್ ಮಾಡಿದ್ದಾರೆ. ನೀವು ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಬ್ರೇಕ್ಔಟ್ಸ್ ಆಗುತ್ತೆ, ಆವಾಗ ಚೆನ್ನಾಗಿರಲ್ಲ. ಸೊ ಕೈಯಲ್ಲಿನೇ ಆದಷ್ಟು ಕಲಸೋಕ್ಕೆ ಟ್ರೈ ಮಾಡಿ. ಇವಾಗ ಎಳ್ಳು ಪುಡಿ ಹಾಗೆಯೇ ಹುರ್ಗಡ್ಲೆ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇದಕ್ಕೆ ಫ್ರೆಶ್ ಕಾಯಿ ತುರಿ ಕೂಡ ಹಾಕ್ಬೋದು. ಕೊಬ್ಬರಿ ತುರಿ ಹಾಕಿದ್ರೆ ಈವ್ನಿಂಗ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಎಲ್ಲ ಕಲಸಿ ಒಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದಾಯಿತು. 10 ನಿಮಿಷ ನೆಂದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಅಮ್ಮ ನನಗೆ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಕೊಡ್ತಿದ್ದಾರೆ. ಹಾಗೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಈ ರೆಸಿಪಿ ನೀವು ಒಂದು ಸತಿ ಆದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.